ಇಂದು ಸಹ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಉಳಿಯಲಿದ್ದಾರೆ. ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಚಿವರಿಗೆ ಉಪಹಾರ ಕೂಟವನ್ನ ಸಿಎಂ ಸಿದ್ದರಾಮಯ್ಯ ಅವರು ಆಯೋಜಿಸಿದ್ದಾರೆ. ಈ ಒಂದು ಉಪಹಾರ ಕೂಟದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಲಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಮಹತ್ವದ ಬೆಳವಣಿಗೆಗಳ ನಡುವೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ತೆರಳಿದ್ರು. ಅವರಿಗೆ ದೆಹಲಿ ವರಿಷ್ಠರಿಂದ ಕರೆ ಬಂದಿತ್ತು. ಅಲ್ಲಿ ಸತತವಾಗಿ 7 ಗಂಟೆಗಳ ಕಾಲ ಮ್ಯಾರಥಾನ್ ಮೀಟಿಂಗ್ ಅನ್ನ ನಡೆಸಿ ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡಲಾಯಿತು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ಸ್ಥಾನವನ್ನ ಬಿಟ್ಟುಕೊಡೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರಿ. ಯಾವಾಗ ತ್ಯಾಗ ಮಾಡೋದಕ್ಕೆ ಹೇಳ್ತೀವೋ ಅಂದು ನೀವು ತ್ಯಾಗ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಿಂದ ಏನೊಂದು ಸೂಚನೆ ಬಂತು. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಮಾಡಿದಂತ ಇಷ್ಟು ದಿನದ ಪ್ರಾರ್ಥನೆ ಹರಕೆಗಳೆಲ್ಲವೂ ಕೂಡ ತೀರದಂತೆ ಕಾಣಿಸ್ತಾ ಇದೆ. ಬಹುದಿನಗಳಿಂದ ಈ ಒಂದು ಆಕಾಂಕ್ಷೆಯನ್ನ ಡಿಕೆ ಶಿವಕುಮಾರ್ ಅವರು ಹೊಂದಿದ್ರು. ತಾವು ಸಿಎಂ ಕುರ್ಚಿಯನ್ನ ಅಲಂಕರಿಸಬೇಕು ಅನ್ನುವಂತ ಆಸೆಯಿಂದ ಕಾಯ್ತಾ ಇದ್ರು. ಹಾಗಾಗಿ ಈ ಒಂದು ಆಸೆ ನನಸಾಗುವಂತ ಸಮಯ ಹತ್ರ ಬಂದಿರುವಂತ ಕಾರಣ ಡಿಕೆ ಶಿವಕುಮಾರ್ ಅವರಲ್ಲಿ ಆ ಒಂದು ತೃಪ್ತಿಯ ಭಾವನೆ ಮೂಡಿರಬಹುದು ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ. ಇಂದು ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಅವರು ಉಳಿಯಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ನಿನ್ನೆ ರಾತ್ರಿ 12:15ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಬಂದು ಸೀದಾ ಅವರ ನಿವಾಸಕ್ಕೆ ಬಂದಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಇನ್ನೂ ಕೂಡ ದೆಹಲಿಯಲ್ಲೇ ಇರುವಂತದ್ದು. ಹಾಗಾಗಿ ನಾಳೆ ಬೆಳಗ್ಗೆ ದೆಹಲಿಯಿಂದ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಉಪಹಾರ ಕೂಟವನ್ನ ಆಯೋಜಿಸಿದ್ದಾರೆ. ಈ ಉಪಹಾರ ಕೂಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ರು. ಆ ಒಂದು ತಂತ್ರ ಈಗ ಫಲಿಸಿದೆ ಅಂತಲೇ ಹೇಳಬಹುದು. ಇಷ್ಟು ದಿನಗಳಿಂದ ತಾಳ್ಮೆಯಿಂದ ಡಿಕೆ ಶಿವಕುಮಾರ್ ಅವರು ಕಾದಿದ್ದಕ್ಕೂ ಕೂಡ ಕೊನೆಯದಾಗಿ ಅವರ ತಾಳ್ಮೆಗೆ ಫಲ ಸಿಕ್ಕಂತಾಗಿದೆ. ಎಷ್ಟೋ ದೇವರುಗಳ ಮೊರೆ ಹೋದ್ರು, ಎಷ್ಟೋ ಹರಕೆಗಳನ್ನ ತೀರಿಸಿದ್ರು, ಎಷ್ಟೋ ಬೇಡಿಕೆಗಳನ್ನ ಇಟ್ಟಿದ್ರು, ಎಲ್ಲವೂ ಕೂಡ ಫಲಿಸುವಂತ ಕ್ಷಣ ಹತ್ರ ಬರ್ತಾ ಇದೆ. ಇನ್ನೇನು ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ಸೂಚನೆ ಬಂದಿದೆ. ತಾವು ತಮ್ಮ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು, ರಾಜೀನಾಮೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅಧಿಕಾರ ಹಸ್ತಾಂತರ, ಅಧಿಕಾರ ಹಂಚಿಕೆ ವಿಚಾರವಾಗಿ ಏನೆಲ್ಲ ಒಪ್ಪಂದಗಳು ರಾಜಕಾರಣದಲ್ಲಿ ಚುನಾವಣೆಯ ವೇಳೆಗೆ ಆಗಿತ್ತು, ಆ ಒಂದು ಅಧಿಕಾರ ಹಂಚಿಕೆ ವಿಚಾರ ಈಗ ಮತ್ತೆ ಬೆಳಕಿಗೆ ಬಂದಿರುವಂತದ್ದು. ಇದಕ್ಕೆ ಒಂದು ತೆರೆ ಬೀಳುವ ಸಮಯ ಹತ್ರ ಬಂದಿದೆ.